ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಕಡಲಿನ ಪಯಣ ಮಾಡಿ ಜಗತ್ತಿನ ಮನ ಕದ್ದಿದ್ದಾರೆ. ರೋಯಿಂಗ್ ರೇಸ್ ಮಾಡಿರುವ ಅನನ್ಯ ಪ್ರಸಾದ್ ಸಾಧನೆಯ ಹಾದಿ ಹೇಗಿತ್ತು ಎಲ್ಲಿದೆ ನೋಡಿ. ಬರೋಬ್ಬರಿ 52 ದಿನಗಳು 3000 ಮೈಲಿ ಸಮುದ್ರಯಾನ ಅಬ್ಬರಿಸಿರುವ ಅಲೆಗಳನ್ನ ಲೆಕ್ಕಿಸದೆ ಮುನ್ನುಗ್ಗಿದ ಸಾಧಕಿ. ಅಟ್ಲಾಂಟಿಕ್ ಮಹಾಸಾಗರದ ಸಮುದ್ರಯಾನ ಮಾಡಿದ ಹೆಮ್ಮೆಯ ಕನ್ನಡತಿ. ಜಗತ್ತಿನ ಮನಗೆದ್ದ ಹೆಮ್ಮೆಯ ಕನ್ನಡತಿ ಅನನ್ಯ. 3000 ಮೈಲಿ ಸಮುದ್ರಯಾನ ಮಾಡಿದ ಅನನ್ಯ ಪ್ರಸಾದ್ ಇವತ್ತು ಜಗತ್ತಿನ ಮನ ಗೆದ್ದಿದ್ದಾರೆ. ಕೆಲವು ಸಾಧಕಿಯರ ಸಾಲಿನಲ್ಲಿ ಓಷನ್ ರೋಯಿಂಗ್ ರೇಸ್ ಮಾಡಿ ಗೆಲುವಿನ ನಗೆ ಬೀರಿದ್ದಾರೆ. ಹುಟ್ಟಿದ್ದು ಬೆಳೆದಿದ್ದು ದೂರದ ಇಂಗ್ಲೆಂಡ್ನಲ್ಲಾದ್ರೂ ತಾಯಿ ಬೇರು ಕರ್ನಾಟಕದಲ್ಲಿದೆ. ರಾಷ್ಟ್ರಕವಿ ಜಿಎಸ್ ರುದ್ರಪ್ಪ ಅವರ ಮೊಮ್ಮಗಳಾದ ಅನನ್ಯ ಪ್ರಸಾದ್ ಸಾಧನೆಯ ಶಿಖರವೇರಿದ್ದಾರೆ. 52 ದಿನಗಳ ಕಾಲ ಒಂಟಿಯಾಗಿ ರೋಯಿಂಗ್ ರೇಸ್ ಮಾಡಿದ್ದಾರೆ. ಖಂಡಿತ ಇತ್ತು. ಎಲ್ಲರೂ ಅನ್ಕೊಂತಾರೆ ಇದ್ ಮಾಡ್ತಾ to do something like this I should be comfortable with water. I did have a deep fear of water. ರೋಯಿಂಗ್ ರೇಸ್ ಒಂದು ಸವಾಲಿನ ಅಡ್ವೆಂಚರಸ್ ಕ್ರೀಡೆ. ಆದ್ರೆ ಇದೇ ಕ್ರೀಡೆಯನ್ನ ಅನನ್ಯ ಆಯ್ಕೆ ಮಾಡಿ ಸಾಧನೆ ಮಾಡಿದ್ದಾರೆ. ಇದಕ್ಕೆ 3 ವರ್ಷಗಳ ಕಾಲ ಅಭ್ಯಾಸ ಮಾಡಿ ರೋಯಿಂಗ್ ರೇಸ್ನಲ್ಲಿ ಮಿಂಚಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಕಡಲಿನ ಪಯಣ ಮಾಡಿ ಜಗತ್ತಿನ ಮನ ಕದ್ದಿದ್ದಾರೆ. ರೋಯಿಂಗ್ ರೇಸ್ ಮಾಡಿರುವ ಅನನ್ಯ ಪ್ರಸಾದ್ ಸಾಧನೆಯ ಹಾದಿ ಹೇಗಿತ್ತು ಎಲ್ಲಿದೆ ನೋಡಿ. ಬರೋಬ್ಬರಿ 52 ದಿನಗಳು 3000 ಮೈಲಿ ಸಮುದ್ರಯಾನ ಅಬ್ಬರಿಸಿರುವ ಅಲೆಗಳನ್ನ ಲೆಕ್ಕಿಸದೆ ಮುನ್ನುಗ್ಗಿದ ಸಾಧಕಿ. ಅಟ್ಲಾಂಟಿಕ್ ಮಹಾಸಾಗರದ ಸಮುದ್ರಯಾನ ಮಾಡಿದ ಹೆಮ್ಮೆಯ ಕನ್ನಡತಿ. ಜಗತ್ತಿನ ಮನಗೆದ್ದ ಹೆಮ್ಮೆಯ ಕನ್ನಡತಿ ಅನನ್ಯ. 3000 ಮೈಲಿ ಸಮುದ್ರಯಾನ ಮಾಡಿದ ಅನನ್ಯ ಪ್ರಸಾದ್ ಇವತ್ತು ಜಗತ್ತಿನ ಮನ ಗೆದ್ದಿದ್ದಾರೆ. ಕೆಲವು ಸಾಧಕಿಯರ ಸಾಲಿನಲ್ಲಿ ಓಷನ್ ರೋಯಿಂಗ್ ರೇಸ್ ಮಾಡಿ ಗೆಲುವಿನ ನಗೆ ಬೀರಿದ್ದಾರೆ. ಹುಟ್ಟಿದ್ದು ಬೆಳೆದಿದ್ದು ದೂರದ ಇಂಗ್ಲೆಂಡ್ನಲ್ಲಾದ್ರೂ ತಾಯಿ ಬೇರು ಕರ್ನಾಟಕದಲ್ಲಿದೆ. ರಾಷ್ಟ್ರಕವಿ ಜಿಎಸ್ ರುದ್ರಪ್ಪ ಅವರ ಮೊಮ್ಮಗಳಾದ ಅನನ್ಯ ಪ್ರಸಾದ್ ಸಾಧನೆಯ ಶಿಖರವೇರಿದ್ದಾರೆ. 52 ದಿನಗಳ ಕಾಲ ಒಂಟಿಯಾಗಿ ರೋಯಿಂಗ್ ರೇಸ್ ಮಾಡಿದ್ದಾರೆ. ಖಂಡಿತ ಇತ್ತು. ಎಲ್ಲರೂ ಅನ್ಕೊಂತಾರೆ ಇದ್ ಮಾಡ್ತಾ to do something like this I should be comfortable with water. I did have a deep fear of water. ರೋಯಿಂಗ್ ರೇಸ್ ಒಂದು ಸವಾಲಿನ ಅಡ್ವೆಂಚರಸ್ ಕ್ರೀಡೆ. ಆದ್ರೆ ಇದೇ ಕ್ರೀಡೆಯನ್ನ ಅನನ್ಯ ಆಯ್ಕೆ ಮಾಡಿ ಸಾಧನೆ ಮಾಡಿದ್ದಾರೆ. ಇದಕ್ಕೆ 3 ವರ್ಷಗಳ ಕಾಲ ಅಭ್ಯಾಸ ಮಾಡಿ ರೋಯಿಂಗ್ ರೇಸ್ನಲ್ಲಿ ಮಿಂಚಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಕಡಲಿನ ಪಯಣ ಮಾಡಿ ಜಗತ್ತಿನ ಮನ ಕದ್ದಿದ್ದಾರೆ. ರೋಯಿಂಗ್ ರೇಸ್ ಮಾಡಿರುವ ಅನನ್ಯ ಪ್ರಸಾದ್ ಸಾಧನೆಯ ಹಾದಿ ಹೇಗಿತ್ತು ಎಲ್ಲಿದೆ ನೋಡಿ. ಬರೋಬ್ಬರಿ 52 ದಿನಗಳು 3000 ಮೈಲಿ ಸಮುದ್ರಯಾನ ಅಬ್ಬರಿಸಿರುವ ಅಲೆಗಳನ್ನ ಲೆಕ್ಕಿಸದೆ ಮುನ್ನುಗ್ಗಿದ ಸಾಧಕಿ. ಅಟ್ಲಾಂಟಿಕ್ ಮಹಾಸಾಗರದ ಸಮುದ್ರಯಾನ ಮಾಡಿದ ಹೆಮ್ಮೆಯ ಕನ್ನಡತಿ. ಜಗತ್ತಿನ ಮನಗೆದ್ದ ಹೆಮ್ಮೆಯ ಕನ್ನಡತಿ ಅನನ್ಯ. 3000 ಮೈಲಿ ಸಮುದ್ರಯಾನ ಮಾಡಿದ ಅನನ್ಯ ಪ್ರಸಾದ್ ಇವತ್ತು ಜಗತ್ತಿನ ಮನ ಗೆದ್ದಿದ್ದಾರೆ. ಕೆಲವು ಸಾಧಕಿಯರ ಸಾಲಿನಲ್ಲಿ ಓಷನ್ ರೋಯಿಂಗ್ ರೇಸ್ ಮಾಡಿ ಗೆಲುವಿನ ನಗೆ ಬೀರಿದ್ದಾರೆ. ಹುಟ್ಟಿದ್ದು ಬೆಳೆದಿದ್ದು ದೂರದ ಇಂಗ್ಲೆಂಡ್ನಲ್ಲಾದ್ರೂ ತಾಯಿ ಬೇರು ಕರ್ನಾಟಕದಲ್ಲಿದೆ. ರಾಷ್ಟ್ರಕವಿ ಜಿಎಸ್ ರುದ್ರಪ್ಪ ಅವರ ಮೊಮ್ಮಗಳಾದ ಅನನ್ಯ ಪ್ರಸಾದ್ ಸಾಧನೆಯ ಶಿಖರವೇರಿದ್ದಾರೆ. 52 ದಿನಗಳ ಕಾಲ ಒಂಟಿಯಾಗಿ ರೋಯಿಂಗ್ ರೇಸ್ ಮಾಡಿದ್ದಾರೆ. ಖಂಡಿತ ಇತ್ತು. ಎಲ್ಲರೂ ಅನ್ಕೊಂತಾರೆ ಇದ್ ಮಾಡ್ತಾ to do something like this I should be comfortable with water. I did have a deep fear of water. ರೋಯಿಂಗ್ ರೇಸ್ ಒಂದು ಸವಾಲಿನ ಅಡ್ವೆಂಚರಸ್ ಕ್ರೀಡೆ. ಆದ್ರೆ ಇದೇ ಕ್ರೀಡೆಯನ್ನ ಅನನ್ಯ ಆಯ್ಕೆ ಮಾಡಿ ಸಾಧನೆ ಮಾಡಿದ್ದಾರೆ. ಇದಕ್ಕೆ 3 ವರ್ಷಗಳ ಕಾಲ ಅಭ್ಯಾಸ ಮಾಡಿ ರೋಯಿಂಗ್ ರೇಸ್ನಲ್ಲಿ ಮಿಂಚಿದ್ದಾರೆ.
ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಕಡಲಿನ ಪಯಣ ಮಾಡಿ ಜಗತ್ತಿನ ಮನ ಕದಿದ್ದಾರೆ. ರೋಯಿಂಗ್ ರೇಸ್ ಮಾಡಿರುವ ಅನನ್ಯ ಪ್ರಸಾದ್ ಸಾಧನೆಯ ಹಾದಿ ಹೇಗಿತ್ತು ಎಲ್ಲಿದೆ ನೋಡಿ. ಬರೋಬ್ಬರಿ 52 ದಿನಗಳು, 3000 ಮೈಲಿ ಸಮುದ್ರಯಾನ, ಅಬ್ಬರಿಸಿರುವ ಅಲೆಗಳನ್ನ ಲೆಕ್ಕಿಸದೆ ಮುನ್ನುಗ್ಗಿದ ಸಾಧಕಿ, ಅಟ್ಲಾಂಟಿಕ್ ಮಹಾಸಾಗರದ ಸಮುದ್ರಯಾನ ಮಾಡಿದ ಹೆಮ್ಮೆಯ ಕನ್ನಡತಿ. ಜಗತ್ತಿನ ಮನಗೆದ್ದ ಹೆಮ್ಮೆಯ ಕನ್ನಡತಿ ಅನನ್ಯ. 3000 ಮೈಲಿ ಸಮುದ್ರಯಾನ ಮಾಡಿದ ಅನನ್ಯ ಪ್ರಸಾದ್ ಇವತ್ತು ಜಗತ್ತಿನ ಮನ ಗೆದ್ದಿದ್ದಾರೆ. ಕೆಲವು ಸಾಧಕಿಯರ ಸಾಲಿನಲ್ಲಿ ಓಷನ್ ರೋಯಿಂಗ್ ರೇಸ್ ಮಾಡಿ ಗೆಲುವಿನ ನಗೆ ಬೀರಿದ್ದಾರೆ. ಹುಟ್ಟಿದ್ದು ಬೆಳೆದಿದ್ದು ದೂರದ ಇಂಗ್ಲೆಂಡ್ನಲ್ಲಾದ್ರೂ ತಾಯಿ ಬೇರು ಕರ್ನಾಟಕದಲ್ಲಿದೆ. ರಾಷ್ಟ್ರಕವಿ ಜಿಎಸ್ ರುದ್ರಪ್ಪ ಅವರ ಮೊಮ್ಮಗಳಾದ ಅನನ್ಯ ಪ್ರಸಾದ್ ಸಾಧನೆಯ ಶಿಖರವೇರಿದ್ದಾರೆ. 52 ದಿನಗಳ ಕಾಲ ಒಂಟಿಯಾಗಿ ರೋಯಿಂಗ್ ರೇಸ್ ಮಾಡಿದ್ದಾರೆ. ಖಂಡಿತ ಇತ್ತು. ಎಲ್ಲರೂ ಅನ್ಕೊಂತಾರೆ ಇದ್ ಮಾಡ್ತಾ to do something like this I should be comfortable with water. I did have a deep fear of water. ರೋಯಿಂಗ್ ರೇಸ್ ಒಂದು ಸವಾಲಿನ ಅಡ್ವೆಂಚರಸ್ ಕ್ರೀಡೆ. ಆದ್ರೆ ಇದೇ ಕ್ರೀಡೆಯನ್ನ ಅನನ್ಯ ಆಯ್ಕೆ ಮಾಡಿ ಸಾಧನೆ ಮಾಡಿದ್ದಾರೆ. ಇದಕ್ಕೆ 3 ವರ್ಷಗಳ ಕಾಲ ಅಭ್ಯಾಸ ಮಾಡಿ ರೋಯಿಂಗ್ ರೇಸ್ನಲ್ಲಿ ಮಿಂಚಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ ಅವರ ಮೊಮ್ಮಗಳು ಕಡಲಿನ ಪಯಣ ಮಾಡಿ ಜಗತ್ತಿನ ಮನ ಕದಿದ್ದಾರೆ. ರೋಯಿಂಗ್ ರೇಸ್ ಮಾಡಿರುವ ಅನನ್ಯ ಪ್ರಸಾದ್ ಸಾಧನೆಯ ಹಾದಿ ಹೇಗಿತ್ತು ಎಲ್ಲಿದೆ ನೋಡಿ. ಬರೋಬ್ಬರಿ 52 ದಿನಗಳು, 3000 ಮೈಲಿ ಸಮುದ್ರಯಾನ, ಅಬ್ಬರಿಸಿರುವ ಅಲೆಗಳನ್ನ ಲೆಕ್ಕಿಸದೆ ಮುನ್ನುಗ್ಗಿದ ಸಾಧಕಿ, ಅಟ್ಲಾಂಟಿಕ್ ಮಹಾಸಾಗರದ ಸಮುದ್ರಯಾನ ಮಾಡಿದ ಹೆಮ್ಮೆಯ ಕನ್ನಡತಿ. ಜಗತ್ತಿನ ಮನಗೆದ್ದ ಹೆಮ್ಮೆಯ ಕನ್ನಡತಿ ಅನನ್ಯ. 3000 ಮೈಲಿ ಸಮುದ್ರಯಾನ ಮಾಡಿದ ಅನನ್ಯ ಪ್ರಸಾದ್ ಇವತ್ತು ಜಗತ್ತಿನ ಮನ ಗೆದ್ದಿದ್ದಾರೆ. ಕೆಲವು ಸಾಧಕಿಯರ ಸಾಲಿನಲ್ಲಿ ಓಷನ್ ರೋಯಿಂಗ್ ರೇಸ್ ಮಾಡಿ ಗೆಲುವಿನ ನಗೆ ಬೀರಿದ್ದಾರೆ. ಹುಟ್ಟಿದ್ದು ಬೆಳೆದಿದ್ದು ದೂರದ ಇಂಗ್ಲೆಂಡ್ನಲ್ಲಾದ್ರೂ ತಾಯಿ ಬೇರು ಕರ್ನಾಟಕದಲ್ಲಿದೆ. ರಾಷ್ಟ್ರಕವಿ ಜಿಎಸ್ ರುದ್ರಪ್ಪ ಅವರ ಮೊಮ್ಮಗಳಾದ ಅನನ್ಯ ಪ್ರಸಾದ್ ಸಾಧನೆಯ ಶಿಖರವೇರಿದ್ದಾರೆ. 52 ದಿನಗಳ ಕಾಲ ಒಂಟಿಯಾಗಿ ರೋಯಿಂಗ್ ರೇಸ್ ಮಾಡಿದ್ದಾರೆ. ಖಂಡಿತ ಇತ್ತು. ಎಲ್ಲರೂ ಅನ್ಕೊಂತಾರೆ ಇದ್ ಮಾಡ್ತಾ to do something like this I should be comfortable with water. I did have a deep fear of water. ರೋಯಿಂಗ್ ರೇಸ್ ಒಂದು ಸವಾಲಿನ ಅಡ್ವೆಂಚರಸ್ ಕ್ರೀಡೆ. ಆದ್ರೆ ಇದೇ ಕ್ರೀಡೆಯನ್ನ ಅನನ್ಯ ಆಯ್ಕೆ ಮಾಡಿ ಸಾಧನೆ ಮಾಡಿದ್ದಾರೆ. ಇದಕ್ಕೆ 3 ವರ್ಷಗಳ ಕಾಲ ಅಭ್ಯಾಸ ಮಾಡಿ ರೋಯಿಂಗ್ ರೇಸ್ನಲ್ಲಿ ಮಿಂಚಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.